ಹಲೋ ಫ್ರೆಂಡ್ಸ್, ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಮತ್ತು ಯೂಟ್ಯೂಬ್ ಶಾರ್ಟ್ಸ್ನ ಫಾಲೋ ಮಾಡ್ತಿರೋರಿಗೆ ಗೊತ್ತಿರುತ್ತೆ. ನಾನು ಈವೆಂಟ್ಸ್ಗಳಲ್ಲಿ ಗಾರ್ಡನ್ ಸ್ಟಾಲ್ನ ಇಡ್ತೀನಿ. ಅದು ಎಲ್ಲ ಕಡೆ ಇಡಲ್ಲ, ಹತ್ತಿರದಲ್ಲಿ ನಮ್ಮ ಮನೆಗೆ ಹತ್ತಿರದಲ್ಲಿ ಇರೋವಂಥ ಪ್ಲೇಸ್ಗಳಲ್ಲಿ ಮಾತ್ರ ಇಡ್ತೀನಿ. ಹೆಚ್ಚಾಗಿ ನಾನು ಸಕಲೇಶ್ಪುರಲ್ಲಿ ಯಾವುದಾದ್ರೂ ಈವೆಂಟ್ ಇದ್ದಾಗ ಅದರಲ್ಲಿ ಗಾರ್ಡನ್ ಸ್ಟಾಲ್ನ ಇಡ್ತೀನಿ. ಈ ರೀತಿ ಗಾರ್ಡನ್ ಸ್ಟಾಲ್ಗಳನ್ನ ಇಟ್ಟಾಗ ಯಾವ್ಯಾವ ರೀತಿ ಗಿಡಗಳನ್ನ ಜನರು ಇಷ್ಟಪಡ್ತಾರೆ, ಯಾವ್ಯಾವ ರೀತಿ ಗಿಡಗಳನ್ನ ನಾನು ಸೇಲ್ ಮಾಡ್ತೀನಿ ಅನ್ನೋದನ್ನು ತೋರಿಸ್ತೀನಿ. ನನಗೆ ಪ್ಲ್ಯಾಂಟ್ಸ್ ಬಗ್ಗೆ ವಿಡಿಯೋ ಮಾಡೋದು ಒಂದು ರೀತಿ ಎಕ್ಸ್ಪೀರಿಯನ್ಸ್ ಆದರೆ, ನಾವು ಡೈರೆಕ್ಟಾಗಿ ಕಸ್ಟಮರ್ಸ್ ಜೊತೆ ಆ ಪ್ಲ್ಯಾಂಟ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋದಿದೆಯಲ್ಲ, ಆ ಎಕ್ಸ್ಪೀರಿಯನ್ಸ್ ಒಂದು ರೀತಿ ತುಂಬ ಚೆನ್ನಾಗಿರುತ್ತೆ. ಯಾವ ರೀತಿ ಪ್ಲ್ಯಾಂಟ್ಸ್ನ ಜನ ಇಷ್ಟಪಡ್ತಾರೆ ಮತ್ತು ಡಿಮ್ಯಾಂಡ್ ಯಾವ ಗಿಡಗಳಿಗೆ ಜಾಸ್ತಿ ಇರುತ್ತೆ ಅನ್ನೋದು ಕೂಡ ಇದರಿಂದ ನಮಗೆ ಗೊತ್ತಾಗುತ್ತೆ. ಈ ಪ್ಲ್ಯಾಂಟ್ ಹೆಸರು ಟೇಬಲ್ ಕಾಮಿನಿ ಅಂತ. ಇದ್ರ ಹೆಸರೇ ಹೇಳೋ ಹಾಗೆ ಇದು ಒಂದು ಟೇಬಲ್ ಮೇಲೆ, ಟೀಪಾಯ್ ಮೇಲೆ ಇಟ್ಕೊಳ್ಳೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ನ್ಯಾಚುರಲ್ ಬೋನ್ಸಾಯ್ ರೀತಿ ಅದೇ ತುಂಬ ಬುಷಿಯಾಗಿ ಬೆಳ್ಕೊಂಡು ಹೋಗುತ್ತೆ. ನಾವು ಯಾವುದೇ ರೀತಿ ಇದಕ್ಕೆ ಶೇಪ್ ಕೊಡೋ ಹಾಗಿಲ್ಲ. ಈ ಪಾಟಲ್ಲಿರೋದು ಇದು ಚಿಕ್ಕ ಕಟ್ಟಿಂಗ್ ಆಗಿರೋದ್ರಿಂದ ನಾನು ಚಿಕ್ಕ ಪಾಟಲ್ಲಿ ಹಾಕಿದ್ದೀನಿ. ಈ ಗಿಡನ ನೀವು ದೊಡ್ಡ ಪಾಟಿಗೆ ಬೇಕಾದರೂ ಹಾಕ್ಬೋದು. ದೊಡ್ಡ ಬೋನ್ಸಾಯ್ ಗಿಡ ಹೇಗೆ ಬೆಳೆಯುತ್ತೆ ಅದೇ ರೀತಿ ಬೆಳೆಯುತ್ತೆ. ಇಂಡೋರ್ ಮತ್ತು ಔಟ್ಡೋರ್ ಎರಡೂ ಕಡೆ ಇಡ್ಬೋದು. ಔಟ್ಡೋರಲ್ಲಿಟ್ಟರೆ ದಿನಕ್ಕೆ 2 ಗಂಟೆ ಮಾತ್ರ ಬಿಸಿಲು ಬೀಳುವಂಥ ಪ್ಲೇಸಲ್ಲೇ ಇಡಬೇಕು. ಇಂಡೋರಲ್ಲಿ ಈ ಗಿಡನ ಇಟ್ಟಿರೋರು ವಾರದಲ್ಲಿ ಒಂದಿನಾದರೂ ಈ ಗಿಡನ ಬಿಸಿಲಲ್ಲಿ ಇಟ್ಬಿಟ್ಟು ಒಳಗಡೆ ತೆಗೆದಿಡಬೇಕು. ಈ ಗಿಡದ ಎಲೆಗಳು ನೋಡಿ ಎಷ್ಟು ಚಿಕ್ಕದಾಗಿರುತ್ತೆ ಅಂತ. ನೋಡೋಕೆ ಇದು ಆರ್ಟಿಫಿಷಿಯಲ್ ಪ್ಲ್ಯಾಂಟ್ ಇರ್ಬೋದು ಅಂತ ಅನಿಸುತ್ತೆ. ಈ ಗಿಡನ ಕಟ್ಟಿಂಗಿಂದ ತುಂಬ ಈಸಿಯಾಗಿ ಬೆಳಿಬೋದು. ಈ ಪಾಟಲ್ಲಿ ಹಾಕಿದ್ದೀನಲ್ಲ, ಇದರದ್ದೇ ಕಟ್ಟಿಂಗ್ನ ನಾನು ತೆಗೆದ್ಬಿಟ್ಟು ಇದರಲ್ಲಿ ಹಾಕಿರೋದು. ಈ ಪ್ಲ್ಯಾಂಟ್ ತುಂಬ ಜನರಿಗೆ ಇಷ್ಟ ಆಯಿತು. ನಾನು ತಗೊಂಡೋಗಿದ್ದು ಟೇಬಲ್ ಕಾಮಿನಿ ಪ್ಲ್ಯಾಂಟ್ ಎಲ್ಲ ಸೇಲ್ ಆಯಿತು. ಜನರಿಗೆ ಇವಾಗ ಯಾವ ರೀತಿ ಇರಬೇಕು ಅಂತ ಅಂದರೆ, ಈಸಿ ಇರಬೇಕು. ತೊಗೊಂಡೋಗಿ ಹಾಗೆ ಅದನ್ನು ಟೇಬಲ್ ಮೇಲೆ ಇಟ್ಕೊಳ್ಳೋ ಥರ ಇರಬೇಕು. ಚಿಕ್ಕ ಗಿಡನ ತೊಗೊಂಡು ಬಂದು ಅದನ್ನು ಬೆಳೆಸೋ ಅಷ್ಟು ಪೇಷನ್ಸು ತುಂಬ ಜನರಿಗೆ ಕಡಿಮೆ ಆಗಿದೆ ಇವಾಗ. ನನ್ನ ಹತ್ರ ಇರೋ ಸಕ್ಯುಲೆಂಟ್ಸ್ನ ಇಷ್ಟಪಡೋರೇ ತುಂಬ ಜನ ಇದ್ದಾರೆ. ಸಕ್ಯುಲೆಂಟ್ಸ್ನ ಎಲ್ಲರೂ ಇಷ್ಟಪಡಲ್ಲ. ತುಂಬ ಹೂ ಬಿಡೋ ಗಿಡಗಳನ್ನ ಇಷ್ಟಪಡೋರು ಯಾರು ಈ ಸಕ್ಯುಲೆಂಟ್ಸ್ನ ಇಷ್ಟಪಡಲ್ಲ. ಯಾಕೆ ಅಂದರೆ ಇದರಲ್ಲಿ ಹೂ ಬರಲ್ಲ. ಇದು ಒಂದು ರೀತಿ ಕ್ಯಾಕ್ಟಸ್ ಪ್ಲ್ಯಾಂಟ್ ಅಥವಾ ಡೆಸರ್ಟ್ ಪ್ಲ್ಯಾಂಟ್ ಆಗಿರೋದ್ರಿಂದ ಇದನ್ನು ಅಷ್ಟಾಗಿ ಇಷ್ಟಪಡಲ್ಲ. ಅದರದ್ದೇ ಟೇಸ್ಟ್ ಇರೋರು ಈ ಸಕ್ಯುಲೆಂಟ್ಸ್ನ ಇಷ್ಟಪಡ್ತಾರೆ. ಈ ಸಕ್ಯುಲೆಂಟ್ಸ್ ಕಲೆಕ್ಷನ್ ಹೇಗಿರಬೇಕು ಅಂತ ಅಂದರೆ, ನಾವು 1-2 ಗಿಡಗಳನ್ನ ತೊಗೊಂಡು ಬೇರೆ ಗಿಡದ ಜೊತೆ ಇಟ್ಟರೆ ಆ ಗಿಡ ಹೈಲೈಟ್ ಆಗೋದೇ ಇಲ್ಲ. ನಾವು ಒಂದೇ ರೀತಿ ಗಿಡಗಳನ್ನ ಒಂದು ಸೈಡ್ಗೆ ಅರೇಂಜ್ ಮಾಡಬೇಕು, ಆವಾಗ ಆ ಗಿಡಗಳು ಹೈಲೈಟ್ ಆಗುತ್ತೆ. ಈ ಸಕ್ಯುಲೆಂಟ್ಸು ಅಷ್ಟೇ. ಈ ಬ್ರೊಮೇಲಿಯಡ್ಸ್ ಗಿಡಗಳಿದೆಯಲ್ಲ, ಇದನ್ನ ತೋರಿಸ್ತಾ ಇದ್ದೀನಲ್ಲ, ಈ ರೀತಿ ಗಿಡಗಳು ಕೂಡ ಅಷ್ಟೇ. 1-2 ಗಿಡದಿಂದ ಅಷ್ಟೊಂದು ಚೆನ್ನಾಗಿ ಕಾಣಲ್ಲ. ಇದೇ ವೆರೈಟಿ ಗಿಡಗಳನ್ನ ತುಂಬ ಕಲೆಕ್ಟ್ ಮಾಡಿಬಿಟ್ಟು ಒಂದು ಸೈಡ್ಗೆ ಅರೇಂಜ್ ಮಾಡಬೇಕು, ಆವಾಗ ನೋಡೋಕ್ಕೆ ಚೆನ್ನಾಗಿ ಕಾಣಿಸುತ್ತೆ. ನಾನು ಈ ಸಕ್ಯುಲೆಂಟ್ಸ್ಗಳನ್ನೆಲ್ಲ ಒಂದೇ ಕಡೆ ಈ ರೀತಿ ಅರೇಂಜ್ ಮಾಡಿರೋದನ್ನು ನೋಡಿ ನಮ್ಮ ಮನೆಗೆ ಬಂದವರೆಲ್ಲ ಇದನ್ನು ಇಷ್ಟಪಡ್ತಾರೆ. ನೀವು ಕೂಡ 3-4 ವರ್ಷದಿಂದ ನನ್ನ ವೀಡಿಯೋಸಲ್ಲಿ ನೋಡ್ತಾನೆ ಬಂದಿದ್ದೀರಾ. ಪೋಥೋಸ್ ಅಥವಾ ಮನಿ ಪ್ಲ್ಯಾಂಟ್ ಎವರ್ಗ್ರೀನ್ ಪ್ಲ್ಯಾಂಟ್. ಇದು ಪ್ರತಿ ಮನೆಯಲ್ಲೂ ಇರುವಂಥ ಪ್ಲ್ಯಾಂಟ್. ಇದು ಆಲ್ ಟೈಮ್ ಡಿಮ್ಯಾಂಡಲ್ಲಿರೋ ಪ್ಲ್ಯಾಂಟ್. ಇದನ್ನು ಎಷ್ಟು ವರ್ಷಗಳಿಂದ ನಾವು ಬೆಳೀತಾ ಬಂದಿದ್ರು ಕೂಡ ಇದ್ರ ಮೇಲೆ ಇಂಟ್ರೆಸ್ಟ್ ನಮಗೆ ಕಡಿಮೆ ಆಗಲ್ಲ. ನಾನು ಎಲ್ಲ ಗಿಡಗಳಿಗೂ ಪರ್ಲೈಟ್ನ ಹಾಕೊಂಡು ಬರ್ತಾ ಇದ್ದೀನಿ. ಪರ್ಲೈಟ್ ಮಣ್ಣಲ್ಲಿರೋ ಎಕ್ಸಸ್ ಮಾಯ್ಶ್ಚರ್ನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಜೊತೆಗೆ ಪಾಟಲ್ಲಿ ನೋಡೋಕೆ ಕೂಡ ಚೆನ್ನಾಗಿ ಕಾಣಿಸುತ್ತೆ. ತುಂಬ ಚಿಕ್ಕ ಪಾಟ್ಗಳಿಗೆಲ್ಲ ಪೆಬ್ಬಲ್ಸ್ ಹಾಕೊಳ್ಳೋಕ್ಕಾಗಲ್ವಲ್ಲ, ಹಾಗಾಗಿ ನಾನು ಈ ಪರ್ಲೈಟ್ನ ಹಾಕ್ತಾ ಇದ್ದೀನಿ. ಈ ಪೋಥೋಸ್ ಹಾಕಿರೋ ಪಾಟ್ಸ್ ಎಲ್ಲ ಟೆರಾಕೋಟಾ ಪಾಟ್ಸ್. ಇದನ್ನು ನಾನು ಬೆಂಗಳೂರು ಹತ್ರ ಇರೋ ರಾಮಹಳ್ಳಿ ನರ್ಸರಿಯಿಂದ ತಂದಿರೋದು. ನಾನು ಈವೆಂಟ್ಗೆ ಹೋಗಿ 1 ಮಂತ್ ಮುಂಚೆಯಿಂದನೇ ಗಿಡಗಳನ್ನೆಲ್ಲ ಪ್ರಿಪೇರ್ ಮಾಡಿರ್ತೀನಿ. ಗಿಡಗಳು ಆ ಪಾಟಲ್ಲಿ ಸೆಟ್ಲ್ ಆಗಿರಬೇಕು ಮತ್ತು ರೂಟ್ಸ್ ಚೆನ್ನಾಗಿ ಗಟ್ಟಿಯಾಗಿ ಮಣ್ಣಿಗೆ ಹಿಡ್ಕೊಂಡಿರಬೇಕು. ನಾವು 1 ವಾರಕ್ಕೆ ಮುಂಚೆ ಆ ಗಿಡಗಳನ್ನ ಪಾಟಲ್ಲಿ ಹಾಕೊಂಡ್ರೆ ನಾವು ಮುಟ್ಟಿದ ತಕ್ಷಣ ಆ ಗಿಡಗಳು ಕೈಗೆ ಬಂದ್ಬಿಡುತ್ತೆ. ಹೊಸ ಕಟ್ಟಿಂಗ್ ಹಾಕಿರೋ ಅಂಥ ಗಿಡಗಳನ್ನೂ ಕೂಡ ಯಾವುದು ತೊಗೊಂಡೋಗಲ್ಲ. ರೂಟ್ಸ್ ಚೆನ್ನಾಗಿ ಬಂದಿರೋ ಅಂಥ ಗಿಡಗಳನ್ನ ಮಾತ್ರ ನಾನು ಈವೆಂಟ್ಗಳಿಗೆ ತೊಗೊಂಡೋಗೋದು. ಹೆಚ್ಚಾಗಿ ಇಂಡೋರ್ ಪ್ಲ್ಯಾಂಟ್ಸ್ ಮತ್ತು ಟೇಬಲ್ ಟಾಪ್ ಪ್ಲ್ಯಾಂಟ್ಸ್ ಈ ರೀತಿ ಗಿಡಗಳಿಗೆ ಜಾಸ್ತಿ ಡಿಮ್ಯಾಂಡ್ ಇರೋದ್ರಿಂದ ಆ ಗಿಡಗಳನ್ನೇ ನಾನು ಜಾಸ್ತಿ ತೊಗೊಂಡೋಗೋದು. ಸೀಸನಲ್ ಪ್ಲ್ಯಾಂಟ್ಸ್ ಯಾವುದನ್ನು ನಾನು ಯಾವಾಗಲೂ ಇಡಲ್ಲ. ಸೀಸನಲ್ ಪ್ಲ್ಯಾಂಟ್ಸ್ ಬಗ್ಗೆ ನಿಮಗೆ ಗೊತ್ತೇ ಇದೆ. ಸೇವಂತಿಗೆ ಆಗಲಿ, ಡಯಾಂತಾಸ್, ಪಿಟೂನಿಯಾ ಯಾವುದೇ ಆಗಲಿ ನಾವು ನರ್ಸರಿಯಿಂದ ತರ್ಬೋದು, ಅಥವಾ ನಾವೇ ಹೊಸದಾಗಿ ಕಟ್ಟಿಂಗ್ ಹಾಕಿದರೂ ಕೂಡ ಹೂ ಬಿಡೋಕ್ಕೆ ಶುರುವಾಗಿ ಅದು 2-3 ತಿಂಗಳ ತನಕ ಮಾತ್ರ ಹೂ ಬರುತ್ತೆ. ಆಮೇಲೆ ಆ ಗಿಡ ಸತ್ತು ಹೋಗ್ಬೋದು ಅಥವಾ ಒಣಗಿ ಹೋಗ್ಬೋದು. ಹಾಗಾಗಿ ಈ ರೀತಿ ಸ್ಟಾಲ್ಗಳಲ್ಲಿ ಸೀಸನಲ್ ಪ್ಲ್ಯಾಂಟ್ಸ್ನ ಜನ ತಗೊಳ್ಳೋದಕ್ಕೆ ಇಷ್ಟಪಡಲ್ಲ. ನರ್ಸರಿಗಳಲ್ಲಿ ಹೆಚ್ಚಾಗಿ ತಗೊಳ್ತಾರೆ.
ಫಿಲೋಡೆಂಡ್ರಾನಲ್ಲಿ ನಿಯಾನ್ ಕಲರ್ ಇದೆಯಲ್ಲ, ಈ ಎಲೆ ಕಲರ್ಗೋಸ್ಕರ ಜನ ಇಷ್ಟಪಟ್ಟು ಬೆಳೀತಾರೆ. ಇದನ್ನ ಫಿಲೋಡೆಂಡ್ರಾನ್ ಸಿಲಾನ್ ಅಂತ ಕೂಡ ಕರೀತಾರೆ. ನನಗೂ ಈ ಎಲೆಗಳ ಕಲರ್ ತುಂಬ ಇಷ್ಟ. ಈ ಕಲರ್ಗೋಸ್ಕರ ನಾನು ತುಂಬ ಎಕ್ಸ್ಟ್ರಾ ಗಿಡಗಳನ್ನ ಮಾಡ್ಕೊಳ್ತಾ ಇರ್ತೀನಿ. ಈ ಗಿಡಕ್ಕೆ ಬಿಸಿಲು ಸ್ವಲ್ಪ ಕೂಡ ಬೀಳಲೇಬಾರ್ದು. ಇಂಡೋರಲ್ಲಿ ಇಡ್ಬೋದು ಅಥವಾ ಔಟ್ಡೋರಲ್ಲಿ ಇಟ್ಟರು ಕೂಡ ಪೂರ್ತಿ ನೆರಳಿರೋ ಕಡೆನೇ ಈ ಗಿಡನ ಬೆಳೆಸಬೇಕು. ಆದರೆ ಬ್ರೈಟ್ ಲೈಟ್ ಚೆನ್ನಾಗಿ ಬೀಳ್ತಾ ಇರಬೇಕು. ಇದು ಫಿಲೋಡೆಂಡ್ರಾನ್ ಬರ್ಕಿನ್ ಅಂತ. ಇದು ಕೂಡ ತುಂಬ ಪಾಪ್ಯುಲರ್ ಆಗಿರೋಂಥ ಇಂಡೋರ್ ಪ್ಲಾಂಟ್. ಇದ್ರ ಎಲೆಗಳು ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿರುತ್ತೆ ಅಂತ. ಎಲ್ಲ ಫಿಲೋಡೆಂಡ್ರಾನ್ ಗಿಡಗಳಿಗೂ ಇವಾಗ ಫೆಬ್ರವರಿ ಮಾರ್ಚ್ ಗ್ರೋಯಿಂಗ್ ಪೀರಿಯಡ್ ಆಗಿರುತ್ತೆ. ಸೆನ್ಸೋವೆರಿಯಾ ಅಥವಾ ಸ್ನೇಕ್ ಪ್ಲಾಂಟ್, ಇದು ಕೂಡ ಮೋಸ್ಟ್ ಪಾಪ್ಯುಲರ್ ಡಿಮ್ಯಾಂಡಲ್ಲಿರುವಂಥ ಪ್ಲಾಂಟ್. ಇದನ್ನು ಇಂಡೋರಲ್ಲಿ ಇಟ್ಕೊಳ್ಳೋದ್ರಿಂದ ಏರ್ ಪ್ಯೂರಿಫೈ ಕೂಡ ಮಾಡೋದ್ರಿಂದ ತುಂಬ ಜನ ಇದನ್ನು ಇಷ್ಟಪಡ್ತಾರೆ. ತುಂಬ ಕಡಿಮೆ ಮೇಂಟೆನೆನ್ಸ್ ಇರೋವಂಥ ಪ್ಲ್ಯಾಂಟ್. ಯಾವುದೇ ರೀತಿ ಕೇರ್ ಮಾಡದೆ ಹೋದರೂ ಇದು ಅದರಷ್ಟಕ್ಕದು ಚೆನ್ನಾಗಿ ಬೆಳೀತಾನೆ ಇರುತ್ತೆ. ನಾವು ನೀರು ಹಾಕೋದು 15 ದಿನ ಲೇಟ್ ಆದರೂ ಕೂಡ ಈ ಗಿಡಕ್ಕೆ ಏನೂ ಪ್ರಾಬ್ಲಮ್ ಆಗಲ್ಲ. ಈ ಸೈಡಲ್ಲಿರೋದೆಲ್ಲ ಕೆಲೇತಿಯ ಗಿಡದ ವೆರೈಟೀಸ್. ಇದ್ರದ್ದು ಎಲೆಗಳು ನೋಡೋಕ್ಕೆ ತುಂಬ ಹಾರ್ಡ್ ಅನಿಸಿದ್ರು ತುಂಬ ಡೆಲಿಕೇಟ್ ಆಗಿರುತ್ತೆ. ನೀರು ಸ್ವಲ್ಪ ಕಡಿಮೆ ಆದರೂ ಕೂಡ ಎಲೆಗಳು ಪೂರ್ತಿ ಬ್ರೌನ್ ಆಗುತ್ತೆ. ನೀರು ಜಾಸ್ತಿ ಆದರೂ ಕೂಡ ಗಿಡಕ್ಕೆ ಪ್ರಾಬ್ಲಮ್ ಆಗುತ್ತೆ. ಈ ಕೆಲೇತಿಯ ಗಿಡಗಳು ಪೂರ್ತಿ ನೆರಳಲ್ಲೇ ಬೆಳೆಯುವಂಥ ಗಿಡ ಅಥವಾ ಇಂಡೋರಲ್ಲೇ ಬೆಳೆಯುವಂಥ ಗಿಡಗಳು. ಈ ಕೆಲೇತಿಯದಲ್ಲಿ ಒಂದೊಂದು ಗಿಡದ ಎಲೆಗಳ ಡಿಸೈನು ಬೇರೆ ಬೇರೆ ರೀತಿ ಇರುತ್ತೆ. ನೋಡೋದಕ್ಕೆ ತುಂಬ ಬ್ಯೂಟಿಫುಲ್ ಆಗಿರುತ್ತೆ. ಕೆಲವು ವೆರೈಟಿಯಲ್ಲಿ ರಾತ್ರಿ ಆದ ಕೂಡಲೇ ಎಲೆಗಳು ಸುರುಳಿ ರೀತಿ ಸುತ್ತಕೊಳ್ಳುತ್ತೆ. ಪುನಃ ಬೆಳಗ್ಗೆ ಅಷ್ಟರೊಳಗೆ ಸರಿ ಹೋಗುತ್ತೆ. ಅಥವಾ ನೀರು ತುಂಬ ಕಡಿಮೆ ಆದಾಗಲೂ ಎಲೆಗಳು ಆ ರೀತಿ ಸುರುಳಿ ರೀತಿ ಸುತ್ತಕೊಳ್ಳುತ್ತೆ. ಪುನಃ ನಾವು ನೀರು ಹಾಕಿದಾಗ ಮೊದಲಿನ ರೀತಿಯೇ ಆಗುತ್ತೆ. ಝೀಝಿ ಪ್ಲ್ಯಾಂಟ್ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಒನ್ ಆಫ್ ದಿ ಬೆಸ್ಟ್ ಇಂಡೋರ್ ಪ್ಲ್ಯಾಂಟ್. ಇದ್ರ ರೇಟ್ ಕೂಡ ಯಾವಾಗಲೂ ಸ್ವಲ್ಪ ಕಾಸ್ಟ್ಲಿನೇ ಇರುತ್ತೆ. ನರ್ಸರಿಗಳಲ್ಲಿ 250 ಕಡಿಮೆ ಸಿಗೋದೇ ಇಲ್ಲ. ನಾನು ಇದನ್ನು ಸಿರಾಮಿಕ್ ಪಾಟಲ್ಲೇ ಹಾಕಿದ್ದೀನಿ. ಇದನ್ನು ಪುನಃ ಮನೆಗೆ ತೊಗೊಂಡೋಗಿ ರೀಪೋಟಿಂಗ್ ಮಾಡೋದಿರಲ್ಲ. ನಾನು ಮೊದಲೇ ಹೇಳಿದಾಗೆ ತುಂಬ ಜನ ಪ್ಲಾಸ್ಟಿಕ್ ಪಾಟಲ್ಲಿದ್ದರೂ ಕೂಡ ತೊಗೊಳ್ಳೋದೇ ಇಲ್ಲ. ಅದನ್ನು ಮನೆಗೆ ತೊಗೊಂಡೋಗಿ ರೀಪೋಟಿಂಗ್ ಮಾಡೋದು ಅಥವಾ ಸಿರಾಮಿಕ್ ಪಾಟಿಗೆ ಶಿಫ್ಟ್ ಮಾಡೋದು ಅಂದರೆ ಆಗಲ್ಲ. ಹಾಗಾಗಿ ನಾವು ಪಾಟ್ ಮಿಕ್ಸ್ ಎಲ್ಲ ಹಾಕಿ ರೆಡಿ ಮಾಡಿಟ್ಟಿರುವಂಥ ಪಾಟ್ಗಳನ್ನೇ ತುಂಬ ಜನ ಇಷ್ಟಪಡ್ತಾರೆ. ತುಂಬ ಜನರಿಗೆ ರೀಪೋಟಿಂಗ್ ಹೇಗೆ ಮಾಡೋದು ಅಂತಲೇ ಗೊತ್ತಿರಲ್ಲ. ಮೊದಲಿಂದಲೂ ಗಾರ್ಡನಿಂಗ್ ಮಾಡ್ಕೊಂಡು ಬಂದಿರೋರಿಗೆಲ್ಲ ಗೊತ್ತಿರುತ್ತೆ. ಆದರೆ ಇವಾಗ ರೀಸೆಂಟಾಗಿ ಗಾರ್ಡನಿಂಗ್ ಸ್ಟಾರ್ಟ್ ಮಾಡಿದವ್ರಿಗೆ ತುಂಬ ಜನರಿಗೆ ರೀಪೋಟಿಂಗ್ ಬಗ್ಗೆ, ಪಾಟ್ ಮಿಕ್ಸ್ ಬಗ್ಗೆ ಗೊತ್ತೇ ಇರಲ್ಲ. ಇವಾಗ ಒಂದು ಗಾರ್ಡನ್ ಸೆಟಪ್ ಮಾಡೋವಂಥ ಎಲ್ಲ ರೀತಿ ಪ್ರಾಡಕ್ಟ್ಸು ತುಂಬ ಈಸಿಯಾಗಿ ಸಿಗುತ್ತೆ. ನಾವೆಲ್ಲ ಗಾರ್ಡನಿಂಗ್ ಸ್ಟಾರ್ಟ್ ಮಾಡಿದಾಗ ಒಂದು ಚಿಕ್ಕ ಚಿಕ್ಕ ಕಟ್ಟಿಂಗ್ನ ಕೂಡ ನಾವು ಇಸ್ಕೊಂಡು ಬಂದು ಬೆಳೆದಿರೋದು ಫ್ರೆಂಡ್ಸ್ ಹತ್ರ, ರಿಲೇಟಿವ್ಸ್ ಹತ್ರ. ಹಾಗಾಗಿ ನಮಗೆ ಗಾರ್ಡನಿಂಗ್ ಅಂದರೆ ಬೇಸಿಕ್ಕಿಂದ ನಾವು ತಿಳ್ಕೊಂಡಿದ್ದೀವಿ. ಮೊದಲೆಲ್ಲ ನರ್ಸರಿಗಳಲ್ಲಿ ಗಿಡಗಳು ಬಿಟ್ಟರೆ ಬೇರೆ ಏನೂ ಸಿಗ್ತಾ ಇರಲಿಲ್ಲ. ಕಾಂಪೋಸ್ಟ್ ಎಲ್ಲ ಸಿಗ್ತಾ ಇರಲಿಲ್ಲ. ಮನೆಯಲ್ಲೇ ಮಾಡ್ಕೋಬೇಕಾಗಿತ್ತು. ಕೆಮಿಕಲ್ ಫರ್ಟಿಲೈಸರ್ಗಳು ಮಾತ್ರ ಯಾವಾಗಲೂ ಸಿಗ್ತಾಯಿತ್ತು. ಆದರೆ ನಾವು ಹೂವಿನ ಗಿಡಗಳಿಗೆ ಯಾವತ್ತೂ ಕೆಮಿಕಲ್ ಫರ್ಟಿಲೈಸರ್ನ ರೂಢಿ ಮಾಡಿಕೊಂಡೇ ಇರಲಿಲ್ಲ. ಇದು ಸಿಂಗೋನಿಯಮ್ಮಲ್ಲಿ ಪಿಂಕ್ ಕಲರ್ ವೆರೈಟಿ. ಇದು ಬಳ್ಳಿ ರೀತಿ ಬರುತ್ತೆ. ಹಾಗಾಗಿ ನಾನು ಇದನ್ನು ಮಾಸ್ಟಿಕ್ಕಿಗೆ ಹಬ್ಸಿದ್ದೀನಿ. ಮಾಸ್ಟಿಕ್ಕಲ್ಲಿ ಫಿಲೋಡೆಂಡ್ರಾನ್, ಮನಿ ಪ್ಲ್ಯಾಂಟ್ ಮತ್ತು ಸಿಂಗೋನಿಯಮ್ ಈ 3 ಗಿಡಗಳನ್ನ ಹಾಕಿದ್ದೆ. ಮಾಸ್ಟಿಕ್ಕಲ್ಲಿ ಬಳ್ಳಿ ಅಂಟ್ಕೊಂಡು ಬೆಳೆಯೋದಕ್ಕೆ ತುಂಬ ಟೈಮ್ ಬೇಕಾಗುತ್ತೆ. 1 ಮಂತಲ್ಲಿ ಬೆಳೆಯೋಕ್ಕಾಗಲ್ಲ. ಒಂದು 3 ಮಂತ್ಸ್ ಆದರೂ ಬೇಕಾಗುತ್ತೆ. ಹಾಗಾಗಿ ನಾನು ಯಾವಾಗಲೂ ಅದನ್ನು ಒಳ್ಳೆ ಪಾಟಿಗೆ ಹಾಕಿಬಿಟ್ಟು ರೆಡಿ ಇಟ್ಕೊಂಡಿರ್ತೀನಿ. ಲಾಸ್ಟ್ ಟೈಮ್ ಹ್ಯಾಂಗಿಂಗ್ ಪಾಟ್ಸಲ್ಲಿರೋ ಗಿಡ ಕೂಡ ಕೇಳಿದರು. ಹಾಗಾಗಿ ನಾನು ಈ ಸಲ ಹ್ಯಾಂಗಿಂಗ್ ಪಾಟ್ಸ್ ಕೂಡ ತೊಗೊಂಡೋಗಿದ್ದೆ. ಈ ಈವೆಂಟಲ್ಲಿ ಗಾರ್ಡನ್ ಸ್ಟಾಲ್ ಅಂತ ಇದ್ದಿದ್ದು ನಂದೊಂದೇ ಇದ್ದಿದ್ದು. ಬೇರೆ ಎಲ್ಲ ಫುಡ್ ಸ್ಟಾಲು, ಬಟ್ಟೆಗಳದ್ದು, ಬೆಡ್ಶೀಟ್ದು ಈ ರೀತಿ ತುಂಬ ಸ್ಟಾಲ್ಗಳಿರುತ್ತೆ. ಸೊ ಫ್ರೆಂಡ್ಸ್, ನಾನು ಗಾರ್ಡನ್ ಬಗ್ಗೆ ಎಲ್ಲ ವಿಷಯಗಳನ್ನೂ ನಿಮ್ಮ ಜೊತೆ ಶೇರ್ ಮಾಡ್ತೀನಲ್ಲ, ಹಾಗೆ ಇದನ್ನು ಕೂಡ ನಾನು ಶೇರ್ ಮಾಡಬೇಕು ಅಂತ ಅನ್ನಿಸ್ತು. ಹಾಗಾಗಿ ನಾನು ಈ ವಿಡಿಯೋ ಮಾಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.